ಅಧ್ಯಾಯ 3. ಸ್ವರ ಕೊಡುವ ಕುರುಬನು. ಆತನು ತನ್ನ ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆಯುತ್ತಾನೆ. ಯೋಹಾನ 10:3. ಒಳ್ಳೆಯ ಕುರುಬನು ತನ್ನ ಕುರಿಗಳನ್ನು ಹುಡುಕಿ ಅಲೆಯುವುದು ಮಾತ್ರವಲ್ಲ, ತನ್ನ ಸ್ವರವು ಅವುಗಳಿಗೆ ಕೇಳಿಸುವಂತೆ ಯಾವಾಗಲೂ ಧ್ವನಿ ಮಾಡುತ್ತಲೇ ಇರುತ್ತಾನೆ. ಆತನು ಆ ಕುರಿಯನ್ನು ಹೆಸರು ಹೇಳಿ ಕರೆಯುತ್ತಾನೆ. ದೇವ ಮಗುವೆ, ನಿನ್ನನ್ನು ಕಳೆದುಕೊಳ್ಳಲು ಇಷ್ಟಪಡದ ಕುರುಬನು ಪ್ರೀತಿಯಿಂದ ಕರೆಯುವ ಆ ಸ್ವರಕ್ಕೆ ನೀನು ಕಿವಿಗೊಡುವುದಿಲ್ಲವೇ? ಆ ಧ್ವನಿಯು ಈಗಲೂ ನಿನ್ನ ಕಿವಿಗೆ ಬೀಳುತ್ತಿರುವುದು. ಪ್ರೀತಿಯ ಮಗಳೇ, ಮಗನೇ, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಎಂದು ಆತನು ಧ್ವನಿ ಕೊಡುತ್ತಾನೆ. ಲೂಕ 19:42. ಈಗಲೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ ಎಂದು ಕರೆಯುತ್ತಾನೆ. 2 ಕೊರಿಂಥ 6:2. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನೆಂದು ಆತನು ಕರೆಯುತ್ತಾನೆ. ಮತ್ತಾಯ 11:28. ಯೇಸು ಜೀವಿಸಿದ್ದ ದಿನಗಳಲ್ಲಿ ಧ್ವನಿ ಕೊಡುತ್ತಲೇ ನಡೆದನು. ಆತನು ಜನರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತನು ಧ್ವನಿ ಕೊಟ್ಟು ಬೆಟ್ಟದ ತುದಿಯಲ್ಲಿ, ಅರಣ್ಯ ಸಮುದ್ರದ ದಡದಲ್ಲಿ ನಿಂತು ಕೈಚಾಚಿ ಕರೆದನು. ಪ್ರಾರ್ಥನಾಲಯದಲ್ಲಿಯೂ ಸಹ ನಿಂತು ಕರೆದನು. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬರಲಿ ಎಂದು ಕರೆದನು. ಯೋಹಾನ 7:37. ದೇವ ಮಗುವೆ, ಕೀರ್ತನೆಗಾರನು ಹೇಳುತ್ತಾನೆ, ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಕೀರ್ತನೆ 95:8. ಕಾಣದೆ ಹೋದ ಕುರಿಯನ್ನು ಹುಡುಕಿ ಧ್ವನಿ ಕೊಡುತ್ತಲೇ ನಡೆಯುವ ಕುರುಬನ ಧ್ವನಿಯು ಅಲ್ಲಲ್ಲಿ ಬೆಟ್ಟ ಪ್ರದೇಶಗಳಲ್ಲಿ ಪ್ರತಿಧ್ವನಿಸುತ್ತಿದೆ, ತಗ್ಗುಗಳ ಆಳದಲ್ಲಿ ಕೇಳುತ್ತಿದೆ. ನನ್ನ ಧ್ವನಿಯನ್ನು ಕೇಳಿ ತಗ್ಗಿನಲ್ಲಿರುವ ಕುರಿಯು ಮೇಲಕ್ಕೆ ಏರಿ ಬರುತ್ತದೇನೋ ಎಂದು ಕುರುಬನು ಆತುರದಿಂದ ಕಾಯುತ್ತಿರುತ್ತಾನೆ. ಆತನ ಧ್ವನಿ ಎಲ್ಲಾ ಕಡೆಗೂ ಕೇಳಿಸಲಿ ಎಂದು ಕರೆಯುತ್ತಾ ಕೂಗುತ್ತಾ ಹುಡುಕಿಕೊಂಡು ನಡೆಯುವ ದೇವರಾಗಿದ್ದಾನೆ. ಲೆಹಿಯೋನ್ನಿಂದ ಹಿಡಿಯಲ್ಪಟ್ಟ ಒಬ್ಬ ಮನುಷ್ಯನು ಅರಣ್ಯದಲ್ಲಿ ಕಲ್ಲುಗಳಿಂದ ತನ್ನನ್ನು ಜಜ್ಜಿಕೊಂಡು ಸೈತಾನನಿಂದ ಬಾಧಿಸಲ್ಪಟ್ಟು ಭಯಂಕರವಾಗಿ ಕಾಣಿಸುತ್ತಿದ್ದನು. ಆದರೆ ಅವನು ಯೇಸುವಿನ ದೃಷ್ಟಿಯಲ್ಲಿ ಕಳೆದು ಹೋದ ಒಂದು ಕುರಿ. ಅವನನ್ನು ಯಾರೂ ಹುಡುಕಲಿಲ್ಲ, ಇಷ್ಟಪಡಲಿಲ್ಲ. ಆದರೆ ಯೇಸುವಾದರೂ ಅವನನ್ನು ಹುಡುಕಿ ಅವನ ಬಳಿ ಹೋದನು, ಅವನನ್ನು ಗುಣಪಡಿಸಿದನು, ತನ್ನ ಮಂದೆಯಲ್ಲಿ ಸೇರಿಸಿಕೊಂಡನು. ಸಮಾರ್ಯ ಸ್ತ್ರೀಯನ್ನು ನೋಡಿರಿ. ಸಮಾಜದಲ್ಲಿ ಅವಳು ಬಹಿಷ್ಕೃತಳಾಗಿದ್ದಳು. 5 ಜನ ಪುರುಷರು ಅವಳನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದರು. ಸಮಾಜದಿಂದ ತಳ್ಳಲ್ಪಟ್ಟಿದ್ದ ಅವಳ ಆತ್ಮ ರಕ್ಷಣೆಯ ವಿಷಯದಲ್ಲಿ ಯೇಸು ಅಕ್ಕರೆಯುಳ್ಳವನಾಗಿದ್ದನು. ತನ್ನ ಸ್ವರವನ್ನು ಅವಳಿಗೆ ಕೇಳುವಂತೆ ಮಾಡಿ ಅವಳನ್ನು ಹುಡುಕಿಕೊಂಡು ಹೋದನು. ಕುಷ್ಠರೋಗಿಗಳು ಯೇಸುವಿನ ದಿನದಲ್ಲಿ ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟವರಾಗಿದ್ದರು. ಅವರು ಅಶುದ್ಧರೆಂದು ಎಣಿಸಲ್ಪಟ್ಟವರು. ಇಸ್ರಾಯೇಲ್ಯರ ಪಾಳೆಯದಿಂದ ಅವರು ಹೊರಗಿರಬೇಕಿತ್ತು. ಆದರೆ ಯೇಸು ಅವರನ್ನು ಕಂಡು ಅವರ ಬಳಿ ಹೋದನು. ನನಗೆ ಮನಸ್ಸುಂಟು, ಶುದ್ಧನಾಗು ಎಂದು ಹೇಳಿ ಅವರನ್ನು ಮುಟ್ಟಿ ಸ್ವಸ್ಥಪಡಿಸಿದನು. ಈಗ ಯೇಸು ನಿಮಗಾಗಿ ಹುಡುಕುತ್ತಿದ್ದಾನೆ, ನಿನ್ನನ್ನು ಕರೆಯುತ್ತಲೇ ನಿನ್ನ ಬಳಿಗೆ ಬರುತ್ತಿದ್ದಾನೆ. ನೀನು ಆತನ ಧ್ವನಿಯನ್ನು ಕೇಳುತ್ತಿ, ಮಗನೇ, ನಿನಗೆ ಸುಂದರವಾಗಿ ಕಾಣುವ ಮಾರ್ಗ ಅದು ಮರಣ ಮಾರ್ಗ. ಅದನ್ನು ಬಿಟ್ಟು ನನ್ನ ಹಿಂದೆ ಬಾ, ಪರಿಶುದ್ಧ ಮಾರ್ಗಕ್ಕೆ ಬಾ ಎಂದು ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಯಿಂದ ಕರೆಯುತ್ತಾನೆ. ಆತನು ಹೇಗೆ ಕರೆಯುತ್ತಾನೆ? ಹೌದು, ನಿನ್ನ ಹೆಸರು ಹೇಳಿ ಕರೆಯುತ್ತಾನೆ. ಒಳ್ಳೆ ಕುರುಬನಿಗೆ ನಿನ್ನ ಹೆಸರು ತಿಳಿದಿದೆ. ನಿನ್ನ ತಾಯಿ ಹೇಗೆ ನಿನ್ನ ಹೆಸರು ಹಿಡಿದು ಕರೆಯುತ್ತಾಳೋ ಹಾಗೆಯೇ ಆತನು ನಿನ್ನ ಹೆಸರು ಹಿಡಿದು ಕರೆಯುತ್ತಾನೆ. ಆತನು ತನ್ನ ಕುರಿಗಳನ್ನು ಹೆಸರು ಹಿಡಿದು ಕರೆದು ಹೊರಗೆ ಬಿಡುತ್ತಾನೆ. ಯೋಹಾನ 10:3. ಒಳ್ಳೆ ಕುರುಬನು ತನ್ನ ಒಂದೊಂದು ಕುರಿಗಳನ್ನು ತಿಳಿದಿದ್ದಾನೆ. ಆ ಕುರಿಗಳ ಗುಣಾತಿಶಯಗಳೆಲ್ಲವೂ ಆತನಿಗೆ ತಿಳಿದಿದೆ.
ಕುರಿಗಳಿಗಿರುವ ಕೊರತೆಗಳು, ಬಲಹೀನತೆಗಳು ಎಲ್ಲವೂ ಆತನಿಗೆ ಗೊತ್ತು. ಒಂದೊಂದನ್ನು ಆತನು ಹೆಸರಿಡಿದು ಕರೆಯುವವನು. ದೇವ ಮಗುವೆ, ಆತನು ನಿನ್ನ ಹೆಸರು ಹಿಡಿದು ಕರೆಯುವ ದೇವರಾಗಿದ್ದಾನೆ. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಉಂಟಾಗುವ ಮೊದಲೇ ನಿನ್ನನ್ನು ಆತನು ತಿಳಿದಿದ್ದಾನೆ. ನಿನ್ನ ಹೆಸರು, ನಿನ್ನ ತಾಯಿಯ ಹೆಸರು, ತಂದೆಯ ಹೆಸರು, ನಿನ್ನ ತಾತನ ಹೆಸರು ಎಲ್ಲವೂ ಆತನಿಗೆ ತಿಳಿದಿದೆ. ನೀನು ನನಗೆ ಯಾವ ತಿಳುವಳಿಕೆ ಇಲ್ಲದವನು ಎಂದು ನಿನ್ನನ್ನು ಕುರಿತು ಯೋಚಿಸುತ್ತಿದ್ದರೂ ನಿನ್ನನ್ನು ಆತನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ನಿನ್ನ ಹೆಸರು ಹಿಡಿದು ಕರೆಯುವ ದೇವರಾಗಿದ್ದಾನೆ. ಒಂದು ಸಾರಿ ಒಬ್ಬ ದೇವಸೇವಕರು ಹೊಲದ ಮಾರ್ಗದಲ್ಲಿ ಹೋಗುತ್ತಿರುವಾಗ ಕೆಲವು ಕುರುಬರು ತಮ್ಮ ಕುರಿ ಮಂದೆಯನ್ನು ಮೇಯಿಸುತ್ತಿದ್ದರು. ಎಲ್ಲಾ ಕುರಿಗಳು ಒಟ್ಟಾಗಿ ಮೇಯುತ್ತಿದ್ದವು. ಈ ಎಲ್ಲಾ ಮಂದೆಗಳು ಒಟ್ಟಾಗಿ ಮೇಯುತ್ತಿರುವವಲ್ಲ. ಹೇಗೆ ಬೇರ್ಪಡಿಸುತ್ತಾರೆ, ಹೇಗೆ ವ್ಯತ್ಯಾಸಗಳನ್ನು ಕಂಡುಹಿಡಿಯುತ್ತಾರೆ ಎಂದು ಆ ಸೇವಕರು ಯೋಚಿಸಿದರು. ಅದನ್ನು ಅವರು ಆ ಕುರುಬರ ಬಳಿ ಹೋಗಿ ವಿಚಾರಿಸಿದಾಗ ಆ ಕುರುಬರು ಹೇಳಿದರು, ನಾವು ಒಂದೊಂದು ಕುರಿಗಳನ್ನು ಮರಿಗಳಿಂದಲೇ ನೋಡಿರುವುದರಿಂದ ಒಂದೊಂದು ಕುರಿಗಳ ವಿವರವು ನಮಗೆ ತಿಳಿದಿರುತ್ತದೆ. ಒಂದೊಂದು ಮರಿಗಳಿಗೂ ಹೆಸರಿಟ್ಟು ಕರೆಯುತ್ತೇವೆ. ಇದೋ ನೋಡಿರಿ ಎಂದು ಹೇಳಿ ಒಬ್ಬ ಕುರುಬನು ಕರುಪಿ ಎಂದು ಕರೆದನು. ಅಷ್ಟು ಕುರಿಗಳ ಮಧ್ಯದಲ್ಲಿ ಒಂದು ಕುರಿಯು ಮ್ಯಾ ಎಂದು ಧ್ವನಿ ಕೊಟ್ಟು ನಂತರ ಮೊಟೆ ಎಂದು ಕರೆದನು. ತಕ್ಷಣವೇ ಒಂದು ಕುರಿಯು ಮ್ಯಾ ಎಂದು ಧ್ವನಿ ಕೊಟ್ಟಿತು. ಜೀಜಿ ಎಂದು ಕರೆದನು. ಹೀಗೆ ಕೂಗಿದಾಗಲೆಲ್ಲ ಒಂದೊಂದು ಕುರಿಗಳು ಧ್ವನಿ ಕೊಡುತ್ತಿದ್ದವು. ಇದನ್ನು ನೋಡಿದ ಆ ಸೇವಕರು ಆ ಕುರುಬರ ಬಳಿ, ಸ್ವಲ್ಪ ತಾಳಿರಿ, ನಾನು ಆ ಹೆಸರುಗಳನ್ನು ಹೇಳಿ ಕರೆಯುತ್ತೇನೆ ಎಂದು ಹೇಳಿ ಅದರದರ ಹೆಸರುಗಳನ್ನು ಹೇಳಿ ಕರೆದರು. ಆದರೆ ಒಂದು ಕುರಿಯಾದರೂ ಸ್ವರ ಕೊಡಲಿಲ್ಲ, ಇವರ ಕಡೆಗೆ ತಿರುಗಲೂ ಇಲ್ಲ. ಅವು ಆ ಕುರುಬರ ಸ್ವರಕ್ಕೆ ಮಾತ್ರವೇ ಕಿವಿಗೊಡುತ್ತಿದ್ದವು. ಸಾಧಾರಣ ಕುರುಬನೇ ತಮ್ಮ ಕುರಿಗಳನ್ನ ಹೆಸರಿಟ್ಟು ಕರೆಯುವಾಗ ನಮ್ಮ ಒಳ್ಳೆ ಕುರುಬನಿಗೆ ನಮ್ಮ ಹೆಸರುಗಳು ತಿಳಿದಿರುವುದಿಲ್ಲವೇ? ನಮ್ಮ ಹೆಸರು ಹಿಡಿದು ಆತನು ಕರೆಯುವುದಿಲ್ಲವೇ? ಆತನು ಕರೆಯುತ್ತಾನೆ. ನಾವು ಆತನ ಸ್ವರಕ್ಕೆ ಕಿವಿಗೊಡಬೇಕು. ಒಳ್ಳೆ ಕುರುಬನು ನಮಗಾಗಿ ತನ್ನ ಜೀವವನ್ನೇ ಕೊಡುತ್ತಾನೆ. ನಮ್ಮೊಬ್ಬೊಬ್ಬರನ್ನು ಆತನು ಬಹಳವಾಗಿ ಪ್ರೀತಿಸುತ್ತಾನೆ. ದೇವ ಮಗುವೆ, ಆತನು ನಿನ್ನ ಹೆಸರನ್ನು ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿರುವ ಒಂದೊಂದು ಸಮಸ್ಯೆಗಳನ್ನು, ವೇದನೆಗಳನ್ನು ಬಲ್ಲನು. ನಿನ್ನ ಒಂದೊಂದು ಕಷ್ಟ ದುಃಖಗಳು ಆತನಿಗೆ ಗೊತ್ತಿದೆ. ನಿನ್ನನ್ನು ಆತನು ಎಷ್ಟು ಪ್ರೀತಿಸುತ್ತಾನೆಂದು ಯೋಚಿಸಿ ನೋಡು. ನಿನ್ನ ತಲೆ ಕೂದಲುಗಳು ಸಹ ಎಣಿಸಲ್ಪಟ್ಟಿವೆ ಎನ್ನುತ್ತಾನೆ. ನಮಗೆ ನಮ್ಮ ತಲೆಗಳಲ್ಲಿ ಎಷ್ಟು ಕೂದಲುಗಳಿವೆ, ಎಷ್ಟು ಉದುರುತ್ತವೆ ಎಂದು ತಿಳಿಯದು. ಆದರೆ ಕರ್ತನಿಗೆ ಎಲ್ಲವೂ ತಿಳಿದಿದೆ. ನೀವು ಚಿಕ್ಕವರಾಗಿದ್ದರೂ ದೊಡ್ಡವರಾಗಿದ್ದರೂ ಆತನಿಗೆ ಗೊತ್ತು. ನೀವು ವಿದ್ಯಾವಂತರಲ್ಲವೆಂದು ಅನಾಥರೆಂದು ಆತನಿಗೆ ಗೊತ್ತು. ನಿಮ್ಮನ್ನು ಆತನು ಹೆಸರಿಡಿದು ಕರೆಯುತ್ತಾನೆ. ಬಾಲಕನಾದ ಸಮುವೇಲನು ಆಲಯದ ಒಂದು ಮೂಲೆಯಲ್ಲಿ ಒಂಟಿಯಾಗಿ ಮಲಗಿರುವಾಗ ಕರ್ತನು ಆ ಚಿಕ್ಕ ಬಾಲಕನ ಹೆಸರನ್ನು ಕರೆದನು. ಸಮುವೇಲನೇ, ಸಮುವೇಲನೇ ಎಂದು ಹೆಸರಿಟ್ಟು ಕರೆದನು. ಒಂದು ದೊಡ್ಡ ಆಲದ ಮರವನ್ನ ಹತ್ತಿ ಜಕ್ಕಾಯನು ಕುಳಿತಿದ್ದಾಗ ಜಕ್ಕಾಯನೇ ಇಳಿದು ಬಾ ಎಂದು ಹೆಸರಿಟ್ಟು ಕರೆದನು. ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಅಂದನು. ದೇವ ಮಗುವೆ, ನಿನ್ನ ಚಿಂತಾಭಾರವನ್ನು ನೀನೇ ಹೊರಬೇಕಾಗಿಲ್ಲ. ನಿನ್ನ ಮಕ್ಕಳನ್ನು ಕುರಿತು ನೀನು ಚಿಂತಿಸಬೇಡ. ಒಳ್ಳೆ ಕುರುಬನಿಗೆ ನಿನ್ನ ಚಿಂತಾಭಾರವನ್ನೆಲ್ಲ ಒಪ್ಪಿಸಿಬಿಡು. ಆತನು ನಿನ್ನನ್ನು ಮಾತ್ರವಲ್ಲ, ನಿನ್ನ ಇಡೀ ಕುಟುಂಬದ ಭಾರವನ್ನು ಆತನು ಹೊರಲು ಸಿದ್ಧನಾಗಿದ್ದಾನೆ. ಆತನು ನಿನ್ನ ಹೆಸರು ಹಿಡಿದು ಕರೆಯುವ ಕುರುಬನಲ್ಲವೇ? ಯೆಶಾಯ ಪ್ರವಾದಿಯು ಹೇಳುತ್ತಾನೆ, ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ. ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನ ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನು, ಮಹಾಶಕ್ತನು ಆಗಿರುವುದರಿಂದ ಅವುಗಳೊಳಗೆ ಒಂದೂ ಕಡಿಮೆಯಾಗದು. ಯೆಶಾಯ 40:26. ನೋಡಿರಿ,
ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ಸಹ ಆತನು ಹೆಸರು ಹಿಡಿದು ಕರೆಯುತ್ತಾನೆ. ಆಕಾಶ ಮಂಡಲವನ್ನು ನೋಡಿರಿ, ಒಂದೊಂದು ನಕ್ಷತ್ರಗಳು ಸೂರ್ಯನಿಗಿಂತಲೂ ಕೋಟಿ ಗಟ್ಟಲೆಯಷ್ಟು ದೊಡ್ಡದು. ಹಾಗೆ ಒಂದಲ್ಲ ಎರಡಲ್ಲ, ಅಂತಹ ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ಸೃಷ್ಟಿಸಿದವನು ಅವುಗಳೆಲ್ಲವನ್ನು ಹೆಸರಿಡಿದು ಕರೆಯುತ್ತಾನೆ. ಅವುಗಳೊಡನೆ ಹೋಲಿಸುವಾಗ ಮನುಷ್ಯನು ಏನೂ ಅಲ್ಲದವನು, ಮನುಷ್ಯನು ಎಷ್ಟು ಮಾತ್ರದವನು. ಅವನನ್ನು ಯೇಸು ಕ್ರಿಸ್ತನು ಏಕೆ ಅಷ್ಟಾಗಿ ಪ್ರೀತಿಸುತ್ತಾನೆ? ನಕ್ಷತ್ರ ಮಂಡಲಗಿಂತಲೂ ಎಷ್ಟೋ ದೂರದಲ್ಲಿರುವ ದೇವಾದಿದೇವನು ಒಂದು ಚಿಕ್ಕ ಅಣುವಿಗಿಂತಲೂ ಸಣ್ಣದಾಗಿರುವ ನಮ್ಮನ್ನು ಏಕೆ ಪ್ರೀತಿಸುತ್ತಾನೆ? ಹೇಗೆ ನಮ್ಮ ಕುರುಬನಾದನು, ಹೇಗೆ ನಮ್ಮ ರಕ್ಷಕನಾದನು, ಅದೇ ಆತನ ಪ್ರೀತಿ, ಅದೇ ಆತನ ಶ್ರೇಷ್ಠತೆ. ಕುರುಬನಂತೆ ನಮ್ಮ ಮೇಲಿಟ್ಟಿರುವ ಪ್ರೀತಿಯನ್ನು ಪ್ರಕಟಿಸಲು ತನ್ನನ್ನು ತಗ್ಗಿಸಿಕೊಂಡು ಈ ಭೂಮಿಗೆ ಇಳಿದು ಬಂದನು. ನಮ್ಮ ಮೇಲಿಟ್ಟಿರುವ ಪ್ರೀತಿಯಿಂದ ತನ್ನ ಜೀವವನ್ನೇ ಸಂತೋಷದಿಂದ ಕೊಟ್ಟನು. ನಮಗಾಗಿ ತನ್ನ ಜೀವವನ್ನೇ ಕೊಟ್ಟಂತ ದೇವರು ತನ್ನ ಗಾಯವುಳ್ಳ ಕರಗಳಿಂದ ನಮ್ಮನ್ನು ಎತ್ತಿಕೊಂಡು, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂದು ವಾಗ್ದಾನ ಮಾಡುತ್ತಾನೆ. ಆತನ ಕೈಗಳಿಂದ ನಮ್ಮನ್ನು ಯಾರೂ ಬಿಡಿಸಿಕೊಳ್ಳಲಾರರು. ನಮ್ಮನ್ನು ಪರೀಕ್ಷಿಸಿ ಆತನು ತಿಳಿದುಕೊಂಡಿದ್ದಾನೆ. ಒಂದು ಸಾರಿ ಸೇವೆಗಾಗಿ ಒಂದು ಪಟ್ಟಣಕ್ಕೆ ಹೋಗಿದ್ದೆನು. ಪ್ರಸಂಗ ಮಾಡುತ್ತಿರುವ ಸಮಯದಲ್ಲಿ ನನ್ನ ಹೃದಯವು ಆ ಕೂಟದಲ್ಲಿ ಕುಳಿತಿದ್ದ ಒಬ್ಬ ಸಹೋದರನನ್ನು ನೋಡಿ ಕನಿಕರ ಪಟ್ಟಿತು. ಪವಿತ್ರಾತ್ಮನು ಅವನ ವಿಷಯದಲ್ಲಿ ಅನೇಕ ವಿಷಯಗಳನ್ನು ನನ್ನ ಕಣ್ಣ ಮುಂದೆ ತರಲಾರಂಭಿಸಿದನು. ಅವನ ಹೆಸರನ್ನು ಕರೆಯಲು ನನ್ನ ಮನಸ್ಸಿಗೆ ಒಪ್ಪದೇ ಇದ್ದರೂ ದಿಢೀರೆಂದು ಪವಿತ್ರಾತ್ಮನು ಬಹಳ ಶಕ್ತಿಯುತವಾಗಿ ಆ ಸಹೋದರನ ಹೆಸರನ್ನು ಹಿಡಿದು ಕರೆದನು. ಅವನನ್ನು ಕುರಿತು ಪ್ರವಾದನೆಗಳನ್ನು ನುಡಿಯಲಾರಂಭಿಸಿದನು. ಕೂಟದ ಅಂತ್ಯದಲ್ಲಿ ಆ ಸಹೋದರನು ಕಣ್ಣೀರಿನಿಂದ ಮುಂದೆ ಬಂದು ಮೊಣಕಾಲೂರಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅವನು ಹೇಳಿದನು, ಸಹಿಸಲಾರದ ಸಮಸ್ಯೆಗಳು, ಹೋರಾಟಗಳಿಂದಲೂ ಕಣ್ಣೀರು ಕಷ್ಟಗಳಿಂದಲೂ ನಾನು ಜೀವಿಸುತ್ತಿದ್ದೆನು. ಈ ಕೂಟಕ್ಕೆ ನಾನು ಬರುವಾಗ, ದೇವರೇ, ನೀನು ನನ್ನೊಂದಿಗೆ ಮಾತನಾಡಬೇಕು, ನನ್ನನ್ನು ಕರೆಯಬೇಕು, ಇಲ್ಲದಿದ್ದರೆ ಈ ದುಃಖದಲ್ಲಿಯೇ ನಾನು ಮುಳುಗಿ ಹೋಗುತ್ತೇನೆ, ನನ್ನ ಜೀವಿತವನ್ನು ಮುಗಿಸಿಕೊಂಡು ಬಿಡುತ್ತೇನೆಂದುಕೊಂಡು ಬಂದೆನು. ಕೂಟದ ಆರಂಭದಲ್ಲೇ ನೀವಾಡಿದ ಒಂದೊಂದು ಮಾತುಗಳು ನನಗಾಗಿಯೇ ಮಾತಾಡಿದ ಹಾಗಿತ್ತು. ನಿಮ್ಮ ಒಂದೊಂದು ಮಾತುಗಳು ನನ್ನ ಹೃದಯವನ್ನು ಮುಟ್ಟಿತು. ಕೂಟದ ಅಂತ್ಯದಲ್ಲಿ ನೀವು ನನ್ನ ಹೆಸರು ಹಿಡಿದು ಕರೆದಿರಿ. ದೇವರ ಶಕ್ತಿಯು ನನ್ನ ಮೇಲೆ ಅಪರಿಮಿತವಾಗಿ ಸುರಿಯಿತು. ನಾನು ಬಹಳವಾಗಿ ಸಂತೈಸಲ್ಪಟ್ಟೆನು ಎಂದರು. ದೇವ ಮಗುವೆ, ಕರ್ತನು ನಿನ್ನ ಹೆಸರು ಹಿಡಿದು ಕರೆಯುತ್ತಾನೆ. ಆತನು ಸಂಪೂರ್ಣವಾಗಿ ನಿನ್ನನ್ನು ತಿಳಿದಿದ್ದಾನೆ. ನಿನ್ನನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡು ಅಪರಿಮಿತವಾಗಿ ಪ್ರೀತಿಸುತ್ತಾನೆ. ನೀನು ಆ ಒಳ್ಳೆ ಕುರುಬನನ್ನು ಪ್ರೀತಿಸುವೆಯಾ? ನಿನಗೆ ಸಮಸ್ಯೆಗಳು, ಶೋಧನೆಗಳು ಬರುವಾಗ ಮೊಣಕಾಲೂರಿ, ಒಳ್ಳೆ ಕುರುಬನೇ ನಿನಗೆ ಸ್ತೋತ್ರ ಎಂದು ಹೇಳುವೆಯಾ? ಯಾರು ಮರೆತರೂ ನಿನ್ನನ್ನು ಮರೆಯದ ಆ ಪ್ರೀತಿಯ ಪಾದದ ಬಳಿಗೆ ಓಡಿ ಬಂದು, ತಂದೆಯೇ, ನೀನು ನನ್ನ ಒಳ್ಳೆಯ ಕುರುಬನಾಗಿರೋದ್ರಿಂದ ನಾನು ಕೊರತೆ ಪಡುವುದಿಲ್ಲ, ನಿನಗೆ ಸ್ತೋತ್ರ ಎಂದು ಹೇಳುವೆಯಾ? ದೇವ ಮಗುವೆ, ಕರ್ತನು ನಿನ್ನ ಮೇಲೆ ತುಂಬಾ ಪ್ರೀತಿಯನ್ನಿಟ್ಟಿದ್ದಾನೆ. ಚಿಕ್ಕ ಸಮಸ್ಯೆಗಳಾಗಲಿ ದೊಡ್ಡ ಸಮಸ್ಯೆಗಳಾಗಲಿ ನಿನ್ನ ಒಂದೊಂದು ಕಾರ್ಯದ ಮೇಲೂ ಕರುಣೆಯುಳ್ಳವನಾಗಿದ್ದಾನೆ. ಒಳ್ಳೆ ಕುರುಬನು ಒಂದೊಂದನ್ನು ತಕ್ಕ ಸಮಯದಲ್ಲಿ ಸರಿಯಾಗಿ ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ಆದುದರಿಂದ ನನ್ನ ಮೇಲೆ ಅಕ್ಕರೆ ತೋರಿಸುವವರು ಯಾರೂ ಇಲ್ಲವಲ್ಲ, ನನಗಾಗಿ ವಿಜ್ಞಾಪನೆ ಮಾಡುವವರು ಯಾರೂ ಇಲ್ಲವಲ್ಲ, ನನ್ನ ನ್ಯಾಯವು ಯಾರ ಗಮನಕ್ಕೆ ಬರಲಿಲ್ಲವಲ್ಲ ಎಂದು ಹೇಳಿ ಕಳವಳ ಪಡಬೇಡ. ನಿನ್ನ ಕುರುಬನಾಗಿರುವವನು ನಿನ್ನನ್ನು ಹಸುರು ಗಾವಲಲ್ಲಿ ಬಿಟ್ಟು ಮೇಯಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನಿನ್ನನ್ನು ಸಂತೈಸುತ್ತಾನೆ. ನೀತಿ ಮಾರ್ಗದಲ್ಲಿ ನಿನ್ನನ್ನು ನಡೆಸುತ್ತಾನೆ. ಆತನು ನಿನ್ನನ್ನು ಹೆಸರು ಹಿಡಿದು ಕರೆಯುವವನು.